ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ವೀಡಿಯೋಸನ್ನು ಮಾಡುವಾಗ ನಿಮಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದೆ ಅಂತಂದರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ನೀವು ವೀಡಿಯೋಸನ್ನು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ರೀಲ್ಸ್ ಆಗಿರ್ಬೋದು, ಹಾಗೆ ಯೂಟ್ಯೂಬಿಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಿರ್ಬೋದು, ಫೇಸ್ಬುಕ್ಕು, ವಾಟ್ಸಪ್ಪು, ನಿಮಗೆ ಯಾವುದೇ ವೀಡಿಯೋಸನ್ನು ಮಾಡುವಾಗ ನಿಮಗೆ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ, ಈಗ ನಾನು ವೀಡಿಯೋನ ಮಾಡ್ತಾ ಇದ್ದೀನಲ್ವ, ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಯಾರ್ದಾದ್ರು ಮಾತಾಡ್ತಾ ಇರೋದು. ಹಾಗೆ ನೀವು ಮನೆ ಒಳಗಡೆ ವೀಡಿಯೋನ ಮಾಡ್ತಾ ಇದ್ದೀರ ಅಂತಂದರೆ ನಿಮ್ಮ ಮನೆಯಲ್ಲಿ ಪಾತ್ರೆ ಸೌಂಡೆಲ್ಲ ಬರ್ತಾ ಇರುತ್ತಲ್ವ, ಹಾಗೆ ಮಕ್ಕಳಾರಾದರೂ ಮಾತಾಡ್ತಾ ಇರ್ಬೋದು. ಈ ರೀತಿ ಸೌಂಡ್ಸ್ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ, ಹಾಗೆ ನೀವು ರೋಡ್ ಹತ್ತಿರ ನಿಮ್ಮ ಮನೆ ಇದ್ದರೆ ರೋಡಲ್ಲಿ ಗಾಡಿ ಓಡಾಡುವಾಗ ಸೌಂಡ್ಸ್ ಕೇಳುತ್ತೆ, ಹಾಗೆ ರೋಡಲ್ಲಿ ಹಾರ್ನ್ ಏನಾದರೂ ಹಾಕಿದ್ರೆ ಸೌಂಡ್ ಕೇಳಿಸುತ್ತೆ. ಅವೆಲ್ಲ ಕೂಡ ಡಿಸ್ಟರ್ಬೆನ್ಸ್ ಇರುವಂತಹ ಬ್ಯಾಕ್ಗ್ರೌಂಡ್ ವಾಯ್ಸನ್ನು ನೀವು ರಿಮೂವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅಂತಂದರೆ, ನಾಯ್ಸ್ ಲ್ಯಾಬ್ ಅಂತ ಒಂದು ಆ್ಯಪ್ ಇರುತ್ತೆ. ನಿಮಗೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ, ನಾಯ್ಸ್ ಲ್ಯಾಬ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅದ್ರ ಮೂಲಕ ನೀವು ರಿಮೂವ್ ಮಾಡ್ಕೊಳ್ಬೇಕು. ಇದರಿಂದ ನಿಮಗೆ ವೀಡಿಯೋ ಕ್ವಾಲಿಟಿ ಕೂಡ ಒಳ್ಳೆ ರೀತಿಯಲ್ಲಿರುತ್ತೆ, ಹಾಗೆ ನೋಡೋರಿಗೂ ಕೂಡ ಡಿಸ್ಟರ್ಬೆನ್ಸ್ ಇರೋಲ್ಲ. ಇದನ್ನು ನಾನು ನಿಮಗೆ ಈ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೇನಾದರೂ ಯಾವ ರೀತಿಯಾಗಿ ಡಿಸ್ಟರ್ಬೆನ್ಸ್ ಬ್ಯಾಕ್ಗ್ರೌಂಡು ವಾಯ್ಸನ್ನು ರಿಮೂವ್ ಮಾಡೋದು ನಿಮಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು ಕಾಮೆಂಟ್ ಮಾಡಿ, ಆ ಒಂದು ವೀಡಿಯೋನ ಮಾಡಿ ಅಂತ ನಾನು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ಒಂದು ಆ್ಯಪಲ್ಲಿ ನೀವು ಡಿಸ್ಟರ್ಬೆನ್ಸನ್ನು ರಿಮೂವ್ ಮಾಡ್ಕೊಳ್ಬೇಕು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆಯವ್ರು ಕೂಡ ನೋಡಿರೋರು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.